ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಯೂಟ್ಯೂಬಲ್ಲಿ ನೀವು ಎಷ್ಟು ಪ್ಯೂರ್ ಆಗಿರ್ತೀರೋ ಅಷ್ಟು ಪ್ಯೂರಾಗಿ ನಿಮ್ಮ ಒಂದು ಲೈಫ್ ಚೆನ್ನಾಗಿರುತ್ತೆ. ಬರೀ ಯೂಟ್ಯೂಬ್ ಅಂತಲ್ಲ, ರಿಯಲ್ ಲೈಫಲ್ಲೂ ಅಷ್ಟೇ. ನೀವು ಎಷ್ಟು ಪ್ಯೂರಾಗಿ ನಡ್ಕೊಳ್ತಾ ಇರ್ತೀರೋ ಅಷ್ಟು ಪ್ಯೂರಾಗಿ ನಿಮ್ಮ ಒಂದು ಲೈಫ್ ಅಂತೂ ತುಂಬ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾನು ನೋಡಿದ್ದೀನಿ. ಓಕೆ, ನನಗೆ ಯಾರು ದುಶ್ಮನ್ ಅಂತಂದರೆ ನಾನು ಬೈತೀನಿ ಅವ್ರಿಗೆ, ಆಯಿತಾ, ಮಕ್ಕಳು ತುಂಬ ಬೈತೀನಿ ನಾನು. ಸೊ ಆದರೆ ಒಳಗೊಂದು ಹೊರಗೊಂದು ಇಟ್ಕೊಳ್ಳಲ್ಲ ಇವಾಗ. ಸೊ ಸ್ಟಾರ್ಟಿಂಗಲ್ಲಿ ಮೆಚುರಿಟಿ ಇರಲಿಲ್ಲ. ಸೊ ಅವೆಲ್ಲ ಇರ್ತಿತ್ತು ನನಗೆ. ಏನಂತಂದರೆ ಚೆನ್ನಾಗಿರೋದು ಬೈಯೋದು ಈ ಥರ ಅಂತಂದರೆ ಹಿಂದೆ ಒಂದು ಮುಂದೆ ಒಂದು. ಈ ಕೆಲಸ ನಾವು ಮಾಡಿದ್ದೀವಿ ಚಿಕ್ಕವರಿದ್ದಾಗ. ಸೊ ಬಟ್ ಇವಾಗ ಮೆಚುರಿಟಿ ಬಂದಮೇಲೆ ಅವೆಲ್ಲ ನಾವು ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ಮಾಡೋದು ಇಲ್ಲ, ಬೇಕಾಗೂ ಇಲ್ಲ. ಯಾಕೆಂತಂದರೆ ಅದರಿಂದ ಒಂದು ನನಗೆ ರಿಸಲ್ಟ್ ಸಿಕ್ಬಿಟ್ಟಿದೆ. ಓಕೆ, ಇವಾಗ ನಾವು ಯಾರ ಮುಂದೆನೋ ಹಾಯ್ ಮಗ ಅಂತ ಅಂದ್ಬಿಟ್ಟು ಹಿಂದೆಗಡೆ ನನ್ನ ಮಗನೇ ಅಂತ ಬೈದರೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನಗೆ, ಆಯಿತಾ. ಏನು ಪ್ರಯೋಜನ ಇಲ್ಲ. ಆ್ಯಂಡ್ ನಮಗೂ ಏನೋ ಒಂದು ಕೆಟ್ಟದಾಗುತ್ತೆ ಅಂತ ಅನಿಸುತ್ತೆ ನನಗೆ. ಓಕೆ, ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ಇವಾಗ ನಾನು ಕ್ಲಿಯರ್ ಆಗಿದ್ದೀನಿ. ಯಾವನಾದರೂ ಬೇಡ ಅಂತಂದರೆ ಲವ್ ಬೇಡ ಹೋಗಲ್ಲ ಅಂತಂತೀನಿ. ಓಕೆ, ಬೇಕು ಅಂತಂದರೆ ಬಾರ ಪತ್ರಿಕೆ ಅಂತ ಸೇರಿಸ್ಕೊತೀನಿ ಅಷ್ಟೇ. ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಓಕೆ, ಇಲ್ಲಿ ಯೂಟ್ಯೂಬಲ್ಲಿ ಹೆಂಗೆ ಅಂತಂದರೆ ಒಳಗೊಂದು ಹೊರಗೊಂದು, ಆಯಿತಾ. ಮುಂದೆ ಚೆನ್ನಾಗಿದ್ದೀವಿ ಅಂತ ಅನ್ನೋದು, ಹಿಂದೆಗಡೆ ಕೆಟ್ಟದಾಗ ಮಾತಾಡೋದು ಅವ್ರ ಬಗ್ಗೆನೇ. ಚೆನ್ನಾಗಿ ಮೆಸೇಜ್ ಮಾಡೋದು, ಹಿಂದೆಗಡೆ ಅವ್ರ ಬಗ್ಗೆನೇ ಕೆಟ್ಟದಾಗ ಮಾತಾಡೋದು. ಚೆನ್ನಾಗಿ ಫೋನಲ್ಲಿ ಮಾತಾಡೋದು, ಹಿಂದೆಗಡೆ ಅವ್ರ ಬಗ್ಗೆನೇ ಕೆಟ್ಟದಾಗ ಮಾತಾಡೋದು. ಸೊ ಇವೆಲ್ಲ ನಡೀತಾ ಇರುತ್ತೆ, ಆಯಿತಾ. ಯೂಟ್ಯೂಬಲ್ಲಿ ನೀವು ತುಂಬ ಜನ ನೋಡ್ತಾ ಇರ್ತೀರಾ, ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಅದರಲ್ಲೂ ಹೊಸ ಯೂಟ್ಯೂಬರ್ಸ್ ನೋಡ್ತಾ ನಿಮ್ಗೆ ಯಾರೋ ಒಬ್ರು ಇಷ್ಟ ಆಗ್ತಾರೆ. ನೆಕ್ಸ್ಟ್ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ನೆಕ್ಸ್ಟ್ ಅವರೇ ನಿಮಗೆ ಇಷ್ಟ ಆಗಲ್ಲ. ಓಕೆ, ಈ ಥರ ಏನೇನೋ ಆಗ್ತಾ ಇರುತ್ತೆ. ಕೆಲವರು ಇಷ್ಟ ಆಗದೇ ಇರೋರು ಇಷ್ಟ ಆಗೋಯ್ತಾರೆ. ಸೊ ಈ ಥರ ಎಲ್ಲ ಟರ್ನ್ಸ್ಗಳು ಹೊಡಿತಾ ಇರುತ್ತೆ ಯೂಟ್ಯೂಬಲ್ಲಿ. ಓಕೆ, ಸೊ ಆದ್ದರಿಂದ ಏನೇ ಟರ್ನ್ ನೋಡೋದು ಏನೇ ಆಯ್ತಾ ಇರಲಿ, ಆಯಿತಾ. ಈ ಚಿತ್ರಾನ್ನ ಮೊಸರನ್ನ ಏನಾದರೂ ಆಯ್ತಾ ಇರಲಿ, ನೀವು ಕ್ಲಿಯರ್ ಆಗಿರಿ, ನೀವು ಪ್ಯೂರ್ ಆಗಿರಿ. ನೀವು ಎಷ್ಟು ಪ್ಯೂರ್ ಆಗಿರ್ತೀರೋ ನಿಮ್ಮ ಒಂದು ಲೈಫ್ ಅಂತೂ ಸೂಪರಾಗಿರುತ್ತೆ. ಓಕೆ, ಏನೂ ಚಿಂತೆ ಇರಲ್ಲ, ನೀವು ಆರಾಮಾಗಿರ್ತೀರ. ನೀವು ಯಾರ್ದೋ ಬಗ್ಗೆನೋ ಚೆನ್ನಾಗಿ ಇತ್ಕೊಂಡು ಕೆಟ್ಟದಾಗ ಮಾತಾಡ್ಕೊಂಡು ಅವನಿಗೆ ಕಡೆ ಆಯಿತು ಅವನಿಗೆ ಕಡೆ ಅನ್ಕೆ ಇದ್ದರೆ ದೇವರಾಣೆಗೆ ಏನು ಪ್ರಯೋಜನ ಇಲ್ಲ, ಆಯಿತಾ. ಸೊ ಆದ್ದರಿಂದ ಯಾರ ಬಗ್ಗೆನೂ ಕೂಡ ಕೆಟ್ಟದಾಗ ಮಾತಾಡೋಕೆ ಹೋಗ್ಬೇಡಿ. ಯಾರ ಬಗ್ಗೆನೂ ಕೂಡ ಕೆಟ್ಟದಾಗ ಕಮೆಂಟ್ ಮಾಡೋಕೆ ಹೋಗ್ಬೇಡಿ. ನನಗೆ ಗೊತ್ತು ಇಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾವೆ ನೋಡಿ. ಅವರೆಲ್ಲ ಯಾರು ಮಾಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರೋರೇ ಮಾಡ್ತಾ ಇರ್ತಾರೆ. ಅದರಲ್ಲೂ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರೋರೇ ಮಾಡ್ತಾರೆ. ಕಾಮನ್ ವ್ಯೂವರ್ಸ್ಗಳು ಯಾರೂ ಮಾಡೋಕ್ಕೆ ಹೋಗಲ್ಲ. ಓಕೆ, ಒಂದು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಪಾಪ ಅವ್ರಿಗೆ ಏನು ಅನಿಸುತ್ತೋ ಆ ಯೂಟ್ಯೂಬರ್ಗೆ ಅಂತ ಸುಮ್ಮನೆ ಆಯ್ತಾರೆ, ಆಯಿತಾ. ಆ್ಯಂಡ್ ಅವ್ರಿಗೆ ಗೊತ್ತೂ ಇರಲ್ಲ, ಈಗ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಏನೋ ಗೊತ್ತಾಗ್ಬಿಡುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಈ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ನೋಡಿ, ಅವ್ರುಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಗೊತ್ತಿರುತ್ತಲ್ಲ, ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಉಗಿಯ ಅವನಿಗೆ ಮಕ್ಕ ತುಂಬ ಅಂತ ಉಗಿಯೋದು ಬಂದು ಅಂತಂದರೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳೇ ಈ ಕೆಲಸ ಮಾಡ್ತಾರೆ ಅಂತ. ಓಕೆ, ನಾನು ಎಲ್ಲರೂ ಅಂತ ಹೇಳ್ತಾ ಇರೋದು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ಲ, ಅವರೇ ಈ ಕೆಲಸಗಳನ್ನ ಮಾಡೋದು. ಜಸ್ಟ್ ಏನಂತಂದ್ರೆ ಅವ್ರು ಬೈಬೇಕು, ಅದು ಬಂದು ನಮಗೆ ತಟ್ಟಬೇಕು ಅಂತಂದರೆ ನಮಗೆ ಗೊತ್ತಾಗಬೇಕು. ತಟ್ಟಲ್ಲ ಬಿಡಿ, ಅದು ಏನಾದರೂ ಜಸ್ಟ್ ಗೊತ್ತಾಗುತ್ತಷ್ಟೇ. ಬಟ್ ಅದು ನಮಗೆ ತಟ್ಟಲ್ಲ, ಯಾವುದೇ ಕಾರಣಕ್ಕೂ ತಟ್ಟಲ್ಲ. ತಟ್ಟಂಗಾಗಿರೋ ನಾನೇ ಎಲ್ರಿಗೂ ತಟ್ಟಾಕ್ಬಿಡು ನೀವು ಕಮೆಂಟ್ಸಲ್ಲೇ. ಸೊ ಅದು ತಟ್ಟಲ್ಲ. ಸೊ ಆದ್ದರಿಂದ ಕ್ಲಿಯರ್ ಆಗಿರಿ. ನೀವು ಯಾರೆಲ್ಲ ಯೂಟ್ಯೂಬರ್ಸ್, ಹೊಸ ಯೂಟ್ಯೂಬರ್ಸ್ ನೋಡ್ತಾ ಇದ್ದೀರಾ, ನಾನು ಹೇಳೋದು ಅಂತಂದರೆ ಯಾರಿಗೂ ಬೈಯೋಕ್ಕೆ ಹೋಗ್ಬೇಡಿ. ಅವ್ರು ಯಾರೋ ಇಷ್ಟ ಇಲ್ಲ ಅಂತಂದರೆ ದೂರ ಇದ್ಬಿಡಿ, ನಮಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡು. ಆದರೂ ಅದು ಬಿಟ್ಬಿಟ್ಟು ಸುಮ್ಮನೆ ಕೆಟ್ಟದಾಗ ಅವ್ರಿಗೆ ಹೋಗಿ ಬೈಯೋದು, ನೆಗೆಟಿವಾಗಿ ಕಮೆಂಟ್ ಮಾಡೋದು, ಇವನ್ನೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ಅದೊಂದು ನಾನು ನಿಮಗೆ ಹೇಳಬೇಕಿತ್ತು. ಸೊ ಅದಕ್ಕೋಸ್ಕರ ಹೇಳಿದ್ದೀನಿ. ಸೊ ನೀವು ಎಷ್ಟು ಪ್ಯೂರಾಗಿರ್ತೀರೋ ಅಷ್ಟು ಪ್ಯೂರಾಗಿ ನಿಮ್ಮ ಒಂದು ಲೈಫ್ ಅಂತೂ ಇದ್ದೇ ಇರುತ್ತೆ. ಅದು ಗ್ಯಾರಂಟಿ ನಾನು ಬರೆದು ಕೊಡ್ತೀನಿ. ಹಂಗೇನಾದ್ರು ಇರಲಿಲ್ಲ ಅಂತಂದರೆ ನಾನು ತುಂಬ ಕೆಟ್ಟವನಾಗ್ಬಿಡ್ತೀನಿ, ಆಯಿತಾ. ಸೊ ಅಂತಂದರೆ ನಾನು ಹೇಳ್ತಾ ಇರೋದು ಏನಂತಂದರೆ ಫುಲ್ಲು ಒಳ್ಳೆಯವರಾಗಿರಿ. ಯಾರನ್ನೂ ನೋಡಬೇಡಿ, ಯಾರಿಗೂ ಬೀಟ್ ಹಾಕ್ಬೇಡಿ, ಯಾರನ್ನೂ ಲವ್ ಮಾಡಬೇಡಿ, ಯಾರನ್ನೂ ಮದುವೆ ಆಗಬೇಡಿ, ಸನ್ಯಾಸಿ ಆಗಿದ್ದು ಅವೆಲ್ಲ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನು ಅಂತಂದರೆ ನಿಮ್ಗೊಂದು ಗ್ಯಾರಂಟಿ ಸಿಗುತ್ತೆ. ಇದರಲ್ಲಿ ಹಿಂಗೆ ಇರಬೇಕು, ಅದರಲ್ಲಿ ಹಂಗೆ ಇರಬೇಕು ಅಂತ. ಕೆಟ್ಟದ್ದು ಎಲ್ಲಿ ಮಾಡಬೇಕಲ್ಲಿ ಮಾಡಿ. ಓಕೆ, ಒಳ್ಳೇದು ಎಲ್ಲಿ ಮಾಡ್ಬೇಕಲ್ಲಿ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಅದರಿಂದ ಏನಾದ್ರು ಬೆನಿಫಿಟ್ ಆಗುತ್ತೆ ಕೆಟ್ಟದ್ದು ಮಾಡಿದ್ರೆ ಅಂತ. ಸೊ ಬೆನಿಫಿಟ್ ಆಗಿಲ್ಲ ಅಂತಾರೆ ಏನಕ್ಕೆ ಮಾಡ್ತೀರಾ ಸುಮ್ಮನೆ. ಓಕೆ, ಸೊ ಅದರಿಂದ ಒಳ್ಳೆಯವರಾಗೂ ಇರಿ, ಎಲ್ಲಿ ಕೆಟ್ಟವರಾಗಿರ್ಬೇಕು ಅಲ್ಲಿ ಕೆಟ್ಟವರಾಗೂ ಇರಿ. ಓಕೆ, ಇದು ನಾನು ಹೊಸ ಯೂಟ್ಯೂಬರ್ಸ್ಗಳಿಗೆ ಕೊಡುವಂಥ ಒಂದು ಸಣ್ಣ ಮಾತು. ಐ ಥಿಂಕ್ ಈ ಒಂದು ಮಾತಲ್ಲಿ ತುಂಬ ಅರ್ಥ ಇದೆ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತು.